ನಿಮ್ಮ 50 ವರ್ಷಗಳ 56 ವರ್ಷಗಳ ಹಿಂದಿನ ಹೋರಾಟ ಮತ್ತೆ ಇವತ್ತಿನ ದೆಹಲಿಯ ಒಂದು ಕಾಡ್ಗಿಚ್ಚು ಇಡೀ ದೇಶವ್ಯಾಪಿ ಇದಾಗ್ತದೆ. ಆ ಹೋರಾಟ ಈ ಹೋರಾಟ, ಬಟ್ ಮೊದಲನೇದಾಗಿ ದೆಹಲಿಯ ಹೋರಾಟದ ಬಗ್ಗೆ ತಾವೇನು ಹೇಳ್ತೀರಿ? ಆ ಮಕ್ಕಳು ಕೈಗೆತ್ಕೊಂಡ್ರು ಇಶ್ಯೂ, ನೀಟ್ ಎಕ್ಸಾಮ್ನ ಪೇಪರ್ ಲೀಕ್ ಆಗಿದೆ, ನಮ್ಮ ಭವಿಷ್ಯ ಅದು. ನಾವೆಲ್ಲ ಸಾಮಾನ್ಯ ಕುಟುಂಬಗಳಿಂದ ಬರ್ತಕ್ಕಂಥವ್ರು. ನಾವು ಕೋಟಿಗಟ್ಟಲೆ ಹಣ ತುಂಬಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಹೋಗಕ್ಕಾಗೋದಿಲ್ಲ. ಬಹಳ ದೊಡ್ಡ ವಿಶ್ವಾಸದಿಂದ, ನಂಬಿಕೆಯಿಂದ ವ್ಯವಸ್ಥೆ ಮೇಲೆ ನಾವು ಈ ಪರೀಕ್ಷೆಗೆ ಪ್ರಿಪೇರ್ ಆಗ್ತೀವಿ. ಈ ಪರೀಕ್ಷೆಗೆ ಸೆಟ್ ಮಾಡ್ತಕ್ಕಂಥ ಪೇಪರ್ಸು ಲೀಕ್ ಆಗಿದೆ ಅಂತಕ್ಕಂಥ ವರ್ತಮಾನ ಇವನ್ನೆಲ್ಲ ಡಿಸ್ಟರ್ಬ್ ಮಾಡಿದೆ. ಯಾರು ಲೀಕ್ ಮಾಡ್ತಾರೆ? ಯಾರಿಗೋ ಆಸಕ್ತಿ ಇರೋರಿಗೆ, ಸುಲಭದಲ್ಲಿ ತಮ್ಮ ಮಕ್ಕಳನ್ನ ನೀಟ್ ಮುಖಾಂತರ ಕ್ವಾಲಿಫೈ ಮಾಡಿಸ್ಬೇಕು ಅಂತಕ್ಕಂಥ ಆಸಕ್ತಿ ಇರೋರು ಬಿಟ್ಟು ಬೇರೆಯವ್ರು ಯಾರಿಗೂ ಕಾರಣನೇ ಇಲ್ಲ. ತರ್ಕಶಾಸ್ತ್ರದ ರೀತಿಯ ಕಾರಣ ಒಂದಿರ್ಬೇಕಲ್ವಾ? ನಿಮ್ಗೆ ಆಸೆ ಇದ್ರೆ ನಿಮ್ಮ ಮಕ್ಕಳಿಗೆ ಕ್ವಶನ್ ಪೇಪರ್ ಲೀಕ್ ಮಾಡಿಸ್ಕೋಬೇಕು, ನೀವು ಮಾಡ್ಕೊಳಕ್ ಆಗೋದಿಲ್ಲ. ಇದು ಯಾರಿಗೆ ಸಾಧ್ಯ? ಬಹಳ ಮೇಲ್ಮಟ್ಟದಲ್ಲಿ ಜವಾಬ್ದಾರಿ ಸ್ಥಾನಗಳಲ್ಲಿ ಇರ್ತಕ್ಕಂಥವರಿಗೆ ಅಷ್ಟೇ ಸಾಧ್ಯ. ನಾನು ಬಳಸಿದ ಪದ ದಯಮಾಡಿ ಗಮನದಲ್ಲಿ, ಜವಾಬ್ದಾರಿ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಎಷ್ಟು ವಿಶ್ವಾಸ, ನಂಬಿಕೆ ನಮಗೆ ಅವ್ರ ಮೇಲಿದ್ರೆ ಅವರನ್ನು ಆ ಸ್ಥಾನದಲ್ಲಿ ಕೊಡಿಸ್ತೀವಿ. ಜವಾಬ್ದಾರಿ ಸ್ಥಾನಗಳಲ್ಲಿ ಇದ್ದಂಥವ್ರು ಇಂಥ ಅಚಾತುರ್ಯ ಆಗೋದಕ್ಕೆ ಬಿಟ್ಬಿಟ್ರೆ ಅದ್ರ ಜವಾಬ್ದಾರಿ ವಹಿಸ್ಕೊಳ್ಳೋರು ಯಾರು? ನನಗೆ ನೀವು ಈಗ ಪ್ರಶ್ನೆ ಕೇಳಿದ್ರೆ ಯಾರು ಲೀಕ್ ಮಾಡಿದವರು, ನಿಮ್ಮ ಹತ್ರ ಏನ್ ಸಾಕ್ಷಾತ್? ನಾನು ಅದಕ್ಕೆ ಉತ್ತರ ಹೇಳಕ್ ಬಂದಿಲ್ಲ. ನನ್ನ ಹತ್ರ ಸಾಕ್ಷ್ಯಾಧಾರಗಳು ಇಲ್ಲ. ಲೀಕ್ ಆಗಿರೋದು ಸತ್ಯ, ಆಸಕ್ತಿ ಇರೋರೇ ಮಾಡಿರ್ತಾರೆ ಅಂತಕ್ಕಂಥದ್ದು ಸತ್ಯ. ಅವ್ರು ಯಾರು ಅನ್ನೋದು ಇದಕ್ಕೆ ಒಂದು ಹೊಣೆ ಅಂತ ಇರ್ಬೇಕಲ್ವಾ? ಆ ಮಕ್ಕಳು, ನನ್ನ ಮಕ್ಕಳು, ನಿಮ್ಮ ಮಕ್ಕಳೆಲ್ಲ ಈ ದೇಶದ ಮಕ್ಕಳು. ಅವ್ರ ಜಾತಿ, ಕುಲ, ಮತ, ಊರು, ಅವರಪ್ಪ ತಾತ ಯಾವ ಪಾರ್ಟಿ, ಅವೆಲ್ಲ ಒಂದು ಸಂಬಂಧನ ಇಲ್ಲ. ಅವರು ನಮ್ಮ ಮಕ್ಕಳು. ಸರ್ಕಾರದ ಮುಖೇನ ನಡೀತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಹೀಗಾಗೋಗಿದೆಯಲ್ಲ ಅಂತ ಹೇಳಿ ಅವ್ರು ಏನ್ ಕೇಳಿದ್ರೆ? ಏನ್ ಬಂಗಾರ ಕೇಳಿದ್ರ? ಅಥವಾ ಸ್ಟ್ರೈಕ್ ಮಾಡ್ತಾರೆ ನಮ್ಗೆಲ್ಲ ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರ? ಅದೇ ಇದಕ್ಕೆ ಯಾರಾದ್ರೂ ಜವಾಬ್ದಾರಿ ಇರ್ಬೇಕಪ್ಪ ಅಂತ. ಇದಕ್ಕೆ ಯಾರು ಲೀಡರ್ಸ್, ಯಾರಾದ್ರೂ ಈಗ ಲೀಡರ್ಶಿಪ್ ತಗೊಳಕ್ ಹೋದ್ರೆ ಅವ್ರು ಮೂರ್ಖರಷ್ಟೇ. ಇಂಥದ್ರಲ್ಲೆಲ್ಲ ನಾವು ಲೀಡರ್ಶಿಪ್ ತಗೊಳಕ್ ಹೋಗ್ಬಾರ್ದು. ಅವರಷ್ಟಕ್ಕೆ ಅವರು ನಿರ್ಮಲವಾದ ಮನಸ್ಸುಗಳ ಮಕ್ಕಳದು. ದೇ ಆರ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲೀಸ್. ಶ್ರೀಮಂತರ ಮಕ್ಕಳಿಗೆ ಏನಿದ್ರಲ್ಲಿ ಅಗತ್ಯ ಏನಿದೆ? ಇವರೇ ಅಲ್ವಾ ದೇಶ ಕಟ್ಟೋರು. ಆ ಮಕ್ಕಳು ಬೀದಿಗೆ ಬಂದಾಗ ನಾವು ಹೆಂಗೆ ವಯಸ್ಸಾದವ್ರು ನಿದ್ದೆ ಮಾಡೋದು? ಮಕ್ಕಳು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ದಾರೆ? ನೀನು ಹೊಣೆ ಹೊತ್ಕೋಪ್ಪ, ಈ ಇಲಾಖೆಯ ಮಂತ್ರಿ ಆಗಿರ್ತಕ್ಕಂಥವ್ನು ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ಕಾರಣನ? ಅವ್ರು ನೆಂಟರಿದ್ದಾರ? ಅವರಲ್ಲಿ ನೋ, ದೇ ಆರ್ ನಾಟ್ ದಿ ಕ್ವೆಶ್ಚನ್ಸ್. ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಸಚಿವ ಸಂಪುಟದಲ್ಲಿ ರೈಲ್ವೆ ಮಂತ್ರಿ ಆಗಿರ್ತಾರೆ. ಒಂದು ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಸುಮಾರು 200-300 ಜನ ಸತ್ತೋದ್ರು. ಹೀಗಾಗಿದೆ ಅಂತ ಗೊತ್ತಾದ ಕೆಲವೇ ಗಂಟೆಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಸಣ್ಣ ಮಗು ತರ ಬಿಕ್ಕಿ ಹತ್ತು ಬಿಡ್ತಾರೆ. ಆ ಕುಟುಂಬಗಳು ಹೀಗಾಗೋಯ್ತಲ್ಲ, ಬೀದಿಗೆ ಬಿದ್ದ್ಬಿಟ್ವಲ್ಲ, ಈ ಸಾವಿಗೆ ನಾನು ಕಾರಣ ಆಗ್ಬಿಟ್ನಲ್ಲ, ನನ್ನ ಅದಕ್ಷತೆ ಕಾರಣ ಇರಬಹುದು, ನೈತಿಕವಾಗಿ ನನ್ಗ್ಯಾಕಪ್ಪ ಈ ಪಾಪ
ಅಯ್ಯೋ ರಾಮ ಅಂತ ಹೇಳಿ ನಮ್ಮ ಪಾರಂಪರಿಕ ಜನ ಅವರೆಲ್ಲ ಟ್ರೆಡಿಷನಲ್ ಪೀಪಲ್, ಪಾಪ ಪುಣ್ಯದ ಅರಿವಿದ್ದಂಥವ್ರು, ಧರ್ಮಾಧರ್ಮದ ಬಗ್ಗೆ ಗೊತ್ತಿದ್ದಂಥವ್ರು, ನ್ಯಾಯ ಅನ್ಯಾಯದ ಬಗ್ಗೆ ವಿವೇಚನೆ ಇದ್ದಂಥವ್ರು. ಯಾರು ಕೇಳದೇ ಇಲ್ಲ. ನಾನಿರೋದಿಲ್ಲ ಮಂತ್ರಿಯಾಗಿ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ದುಃಖ ಅಂತ ರಾಜೀನಾಮೆ ಕೊಟ್ಟು. ಅಂತ ದೇಶ ಇದು. ಮಕ್ಕಳು ಬೀದಿಗೆ ಬಂದು ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಕೇಳಿದ್ರು ಕೂಡ ಅಥವಾ ಮಾತು ಆಡೋದಿಲ್ಲ, ಬೇರೆಯವ್ರ ಜವಾಬು ಕೊಡೋದಿಲ್ಲ. ಏನಪ್ಪಾ ಮಾಡ್ಬೇಕು ನಾವು? ನೀವೇ ಹೇಳಿ. ಆ ಮಕ್ಕಳಿಗೆ ನಾವೇನ್ ಹೇಳಿ? ನಾನೀಗ ಒಬ್ಬ ತಾತ ರೀ, ಸುಮಾರು ನಮ್ಮ ಕುಟುಂಬದಲ್ಲಿ ನನ್ನ ಅಣ್ಣನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಗಳ ಮಕ್ಕಳು ಎಲ್ಲ ಸೇರಿದ್ರೆ 25ರಿಂದ 30 ಮೊಮ್ಮಕ್ಕಳಿದಾರೆ ನಮ್ಗೆ. ನಮ್ಮ ಅವಿಭಾಜ್ಯ ಕುಟುಂಬದ್ದು ಅವರೇ ಎಲ್ಲ ಬೀದಿಲಿ ನಿಂತಿರೋದು. ನಾವು ಊರಲ್ಲಿ ಇರ್ತೇನೆ, ಶುಕ್ರವಾರ ಆಗ ಕಾಯ್ತಾ ಇರ್ತೀನಿ ನಾನು. ಶುಕ್ರವಾರ ಆದ್ರೆ ನನ್ನ ಮೊಮ್ಮಕ್ಕಳು, ಎಳೆ ಮಕ್ಕಳಿಗೆ ಅವ್ರಿಗೆ ಶನಿವಾರ ರಜಾ, ಅವ್ರು ನೋಡಕ್ ಬರ್ತೇನೆ ನಾನು. ನನ್ನಂಗೆ ಅಲ್ವಾ ಬೇರೆಯವರು ಕೂಡ? ಆ ಮಕ್ಕಳ ಮೇಲೆ ಕೈ ಮಾಡ್ತಾ ಇದ್ರೆ ನಾವು ನೋಡ್ತಾ ಕೂತಿರ್ಬೇಕಲ್ಲ. ಹೋಗ್ಲಿ, ಇವ್ರು ಯಾರಾದ್ರೂ ಕೈಲಿ ಬಾಂಬ್ ಇಟ್ಕೊಂಡು ಹೋಗಿದ್ದಾರ? ಯಾವ್ದಾದ್ರು ಆಯುಧಗಳು ತಗೊಂಡೋಗಿದ್ದಾರ? ಇದೇ ಪೊಲೀಸ್ ಅವರೇ ಆ ಮಕ್ಕಳು ಬಾಚಿ ತಪ್ಪಿಕೊಡೇ, ನೀವೆಲ್ಲ ನಮ್ಮ ಮಕ್ಕಳಿದಂಗೆ, ನಮ್ಮ ಮಕ್ಕಳಿಗೂ ತೊಂದರೆ ಆಗಿದೆ, ಸ್ವಲ್ಪ ಪ್ರಶಾಂತವಾಗಿರಿ, ಅದೇನ್ ಹೇಳ್ಬೇಕು ಹೇಳ್ರಿ, ಹೋರಾಟ ಮಾಡ್ಬಿಟ್ಟು ಹೋಗಿದ್ರಿ, ಇದಾಗ್ತಾ ಇತ್ತ? ಅವ್ರಿಗೆ ಬೇಕಾಗಿರೋದು ಪ್ರೀತಿ ರೀ, ಅವ್ರಿಗೆ ಸಮಾಧಾನ ಹೇಳ್ಬೇಕಾಗಿದೆಯಪ್ಪ. ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ನಾವು ದಿಮಾಕಿನಿಂದ ಅವ್ರಿಗೆ ಪ್ರೀತಿ ಕೊಡೋದು ಬಿಟ್ಟು, ಉತ್ತರ ಹೇಳೋದು ಬಿಟ್ಟು, ಸಮಾಧಾನ ಹೇಳೋದು ಬಿಟ್ಟು, ಟಿಯರ್ ಗ್ಯಾಸ್ ನೀಚೆಗೆ ತೆಗೆದ್ರೆ, ಲಾಠಿ ನೀಚೆಗೆ ತೆಗೆದ್ರೆ ಉಳಿಯುತ್ತೆ ಈ ದೇಶ.